ಗುಡ್ ಮಾರ್ನಿಂಗ್. ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ನನ್ನ ಪ್ರೀವಿಯಸ್ ಫ್ಲೈಟ್ ಜರ್ನಿ ಎಪಿಸೋಡ್ನ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಮತ್ತು ಇವತ್ತು ನಾನು ವರ್ಲ್ಡ್ ರಿಚೆಸ್ಟ್ ಟೆಂಪಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಇಲ್ಲಿಂದ ನಾನು ಇವಾಗಲೂ ಕೂಡ ಕೋವಲಂ ಬೀಚಲ್ಲೇ ಇದ್ದೀನಿ. ಇಲ್ಲಿಂದ ಟೆಂಪಲ್ಗೆ 15 ಕಿಲೋಮೀಟರ್ ಜರ್ನಿ ಆಗುತ್ತೆ. ಬನ್ನಿ ದೇವ್ರ ದರ್ಶನ ಮಾಡಿಸ್ತೀನಿ. ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಲ್ರೆಡಿ ಕ್ಯಾಬ್ ಬಂದಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಅಲ್ಲಿ ತನಕ ಬನ್ನಿ ನನ್ನ ಜೊತೆ ಕಡಲ್ನಾಕೆ ಒಂದು ಚಾಯ್ ಕುಡಿಕ. கிளிமகளே கையில் வாங்கி தோண்ட கொடுக்கும் நல்லோதான் மாணவச்சரி மகன்யாம் கிளிமகளே கையில் வாங்கி தோண்ட கொடுக்கும் நல்லோதான் மாணவச்சரி மகன்யாம் கிளிமகளே கையில் வாங்கி தோண்ட கொடுக்கும் நல்லோதான் மாணவச்சரி மகன்யாம் கிளிமகளே கையில் வாங்கி தோண்ட ದೇವಸ್ಥಾನದಲ್ಲಿ ಜನ ಜಾಸ್ತಿ ಇದ್ದು ಲೇಟ್ ಆಗ್ಬೋದು ಅಂತ ಎದುರುಗಡೆ ಇರೋ ಶ್ರೀ ಪದ್ಮನಾಭ ಹೋಟೆಲ್ಗೆ ತಿಂಡಿ ತಿನ್ನಕ್ಕೆ ಬಂದ್ವಿ. ಹೋಟೆಲು ತುಂಬ ಟ್ರೆಡಿಷ್ನಲ್ ಆಗಿದೆ. ತಿಂಡಿ ಎಲ್ಲ ತುಂಬ ರುಚಿಯಾಗಿದೆ ಅನಿಸುತ್ತೆ. ನೀವು ಎಲ್ಲೇ ಹೋದ್ರೂ ಅಲ್ಲಿ ಲೋಕಲ್ ಫುಡ್ನ ತಿನ್ನೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಅದು ನಿಮಗೆ ಹೊಸ ಟೇಸ್ಟ್ ಕೊಡುತ್ತೆ. ಆದರೆ ನಾನಿಲ್ಲಿ ಇಡ್ಲಿ ವಡೆ ತೊಗೊಂಡೆ, ಯಾಕಂದರೆ ನಾವು ಸಿನಿಮಾದವರಲ್ವಾ. ಇಡ್ಲಿ ವಡೆಯಿಂದನೇ ಸ್ಟಾರ್ಟ್ ಮಾಡಿದ್ರೆ ನಮಗೆ ಸಮಾಧಾನ ಆಗೋದು. ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ವಡೆ ಮತ್ತು ಸಾಂಬಾರು. ಇಟ್ ಈಸ್ ವೆರಿ ಡಿಲಿಷಿಯಸ್. ಆಮೇಲೆ ನಾನೊಂದು ಮಸಾಲೆ ದೋಸೆ ತೊಗೊಂಡೆ. ಟೋಟಲ್ ಆಗಿ ಎಲ್ಲರೂ ಚೆನ್ನಾಗಿ ತಿಂಡಿ ತಿನ್ವು. ಈ ಹೋಟೆಲಿಲ್ ಭಕ್ಷಣಂ ನಲ್ಲತಾನ. ನಮ್ಮದೆಲ್ಲ ತಿಂಡಿ ಆದ್ರೂ ತೇಜಸ್ಸು ಮಸಾಲೆ ದೋಸೆ ನಿಧಾನಕ್ಕೆ ತಿಂತಾಯಿದ್ದ. ಅದಕ್ಕೆ ಅವನಿಗೋಸ್ಕರ ನಾವೆಲ್ಲ ವೆಯ್ಟಿಂಗ್. ನಾವು ಹೋಟೆಲಿಂದ ಆಚೆ ಬಂದಾಗ ಆಂಜನೇಯ ಟೆಂಪಲ್ ನೋಡಿದ್ವಿ. ಕೈ ಮುಗಿದು ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್ ಗೋಪುರ ಕಡೆಗೆ ಹೊರಟ್ವಿ. ಸಿ ದ ರಿಫ್ಲೆಕ್ಷನ್ ಆಫ್ ದ ಟೆಂಪಲ್ ಇನ್ ವಾಟರ್. ಇದು ಪದ್ಮತೀರ್ಥ ಪವಿತ್ರ ಕೊಳ. ನೋಡಿ ಎಷ್ಟು ದೊಡ್ಡದಾಗಿ ಸುಂದರವಾಗಿದೆ. ದೇವರ ಕೊಳದಲ್ಲಿ ಮೀನುಗಳು ಯಾವುದೇ ಭಯ ಇಲ್ಲದೆ ಆನಂದವಾಗಿ ಆಟಾಡ್ತಾ ಇದೆ. ಈ ಮೀನುಗಳನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಇದು ಕೇರಳ ಬ್ಯಾಂಕ್ ಬಿಲ್ಡಿಂಗು. ಇದು ಎದುರುಗಡೆ ದೇವಸ್ಥಾನಕ್ಕೆ ಹೋಗೋಕ್ಕೆ ದೊಡ್ಡ ರೋಡ್ ಸಿಗುತ್ತೆ. ನನ್ನ ಮೇನ್ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ದೇವಸ್ಥಾನದ ಗೋಪುರ ಕಾಣಿಸ್ತು. ನನ್ನ ಟೆಂಪಲ್ ಎಕ್ಸ್ಟೀರಿಯರಲ್ಲಿ ನೆಟ್ಕೊಂಡು ಹೋಗ್ಬೇಕಾದ್ರೆ ಏನೋ ಒಂಥರ ಭಕ್ತಿ ಭಾವನೆ.
ಇವಾಗ ನಾನು ವರ್ಲ್ಡ್ ರಿಚೆಸ್ಟ್ ಟೆಂಪಲ್ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿದ್ದೀನಿ. ಈ ಪದ್ಮನಾಭ ಸ್ವಾಮಿ ತಿರುವಂಕೂರಿನ ರಾಜಮನೆತನದ ದೇವರಾಗಿದೆ. ಇಂಥ ಶ್ರೀಮಂತ ದೇವರನ್ನು ಮೊದಲು ನೋಡುತ್ತಿದ್ದಂಥ ಜನರು ಮತ್ತೆ ಮತ್ತೆ ನೋಡಬೇಕೆಂದು ಅನಿಸಿದ್ದು, ನೋಡದವರು ನೋಡಲೇಬೇಕೆಂದು ಅನಿಸಿದ್ದು. ಈ ಇಂಟ್ರೆಸ್ಟಿಂಗ್ ವಿಷಯ ಮುಂದೆ ಹೇಳ್ತೀನಿ ಬನ್ನಿ. ಈ ಟೆಂಪಲಲ್ಲಿ ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಲ್ಲೋ ಇಲ್ಲ. ಇಲ್ಲಿ ಕ್ಲಾಕ್ ರೂಮ್ ಇದೆ, ಅಲ್ಲಿ ನೀವು ವಸ್ತುಗಳೆಲ್ಲ ಇಟ್ಟು ಟೋಕನ್ ತಗೋಬೋದು. ಇಲ್ಲಿ ಡ್ರೆಸ್ ಕೋಡ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಈ ದೇವಸ್ಥಾನ ಒಳಗಡೆ ಹೋಗ್ಬೇಕಂದ್ರೆ ಈ ಥರ ಗೆಟಪ್ಪಲ್ಲಿ ಹೋದ್ರೆ ಬಿಡಲ್ಲ, ಇದಕ್ಕೆ ಇನ್ನೊಂದು ಗೆಟಪ್ ಇರುತ್ತೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಮ್ಮ ಅಪ್ಪಂಗೆ ಈ ದೇವಸ್ಥಾನ ನೋಡ್ಬೇಕಂತ ತುಂಬ ಆಸೆ ಇತ್ತಂತೆ. ಅಪ್ಪ ಬಾ. ದೇವಸ್ಥಾನ ಒಳಗಡೆ ಹೋಗಿದ್ದೆ, ದೇವರಂತೂ ಸಖತ್ತಾಗಿತ್ತು. ಮಾತ್ರ ದೇವ್ರ ನನಗೆ ತುಂಬ ಹೊತ್ತು ನೋಡೋಕೆ ಹೋದೆ, ಆದರೆ ನಂಗೆ ಸಖತ್ ಭಯ ಆಯಿತು. ನಿಮಗೆ ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು ಒಂದು ಐಡಿಯಾ ಬನ್ನಿ. ದೂರದಲ್ಲಿ ಸ್ಟಾಲ್ ಕಾಣ್ತಿದೆಯಲ್ಲ, ಅಲ್ಲಿ ಗರ್ಭಗುಡಿಲಿರೋ ದೇವ್ರ ಫೋಟೋ ಇಟ್ಟಿರ್ತಾರೆ. ಆ ಫೋಟೋನ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗರ್ಭಗುಡಿಲಿರೋ ದೇವ್ರನ್ನ ನೋಡಬೇಕು ಅಂದರೆ 3 ಬಾಗಿಲು ಮೂಲಕ ನೋಡಬೇಕು. ಫಸ್ಟ್ ಡೋರಲ್ಲಿ ಭಗವಂತ ಆದಿಶೇಷ ಸರ್ಪದ ಮೇಲೆ ತಲೆ ಇಟ್ಟು ಮಲಗಿರೋದು ಕಾಣಿಸುತ್ತೆ. ಅವರ ಕೈ ಕೆಳಗಡೆ ಶಿವಲಿಂಗ ಇದೆ. ಸೆಕೆಂಡ್ ಡೋರಲ್ಲಿ ಭಗವಂತನ ಒಕ್ಲಿನಿಂದ ಆಚೆ ಬಂದ ಕಮಲದ ಮೇಲೆ ಸೃಷ್ಟಿಕರ್ತ ಬ್ರಹ್ಮದೇವ ಕುಳಿತಿದ್ದಾನೆ ಮತ್ತು ಚಿನ್ನದ ಅಭಿಷೇಕದ ಮೂರ್ತಿಗಳಾದ ಪದ್ಮನಾಭ, ಶ್ರೀದೇವಿ, ಭೂದೇವಿಯನ್ನು ನೋಡಬಹುದು. 3ನೇ ಬಾಗಿಲಲ್ಲಿ ಭಗವಂತನ ಪಾದಗಳನ್ನು ಕಾಣಬಹುದು. ಟೋಟಲ್ ಆಗಿ ಭಗವಂತ ಸರ್ಪದ ಮೇಲೆ ಯೋಗ ನಿದ್ರೆ ಅಂದರೆ ಅನಂತ ಶಯನ ಭಂಗಿಯಲ್ಲಿ ಮಲಗಿದ್ದಾರೆ. ತಿರುವನಂತಪುರಂ ಅಂದರೆ ಇಂಗ್ಲೀಷಲ್ಲಿ ದ ಸಿಟಿ ಆಫ್ ಲಾರ್ಡ್ ಅನಂತ ಎಂದು ಕರೆಯುತ್ತಾರೆ. ನಾನು ಕೆಲವೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ. ಈ ಶ್ರೀಮಂತ ದೇವರು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲಲ್ಲಿ 2011 ಜೂನ್ ಗರ್ಭಗುಡಿಯ ಕೆಳಭಾಗದ 5 ಸೀಕ್ರೆಟ್ ರೂಮಲ್ಲಿ ದೊರೆತಂತ ಅಪಾರವಾದ ಚಿನ್ನ, ವಜ್ರ, ಸಂಪತ್ತನ್ನು ನೋಡಿ ಇಡೀ ವಿಶ್ವವೇ ಬೆರಗಾಗಿ ಆಶ್ಚರ್ಯಪಟ್ಟು ಈ ದೇವಸ್ಥಾನದ ಕಡೆಗೆ ತಮ್ಮ ಗಮನವನ್ನು ಕೊಟ್ಟರು. ಟೋಟಲ್ 6 ಸೀಕ್ರೆಟ್ ರೂಮಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರಿಂದ ಬರೀ 5 ರೂಮ್ ಮಾತ್ರ ಓಪನ್ ಮಾಡಿದ್ರು. ನಿಮಗೆಲ್ಲ ತಿಳಿದಿರೋ ಪ್ರಕಾರ ಇನ್ನೊಂದು ಬಿ ರೂಮನ್ನು ಓಪನ್ ಮಾಡಿಲ್ಲ. ಅದರಲ್ಲಿ ಇನ್ನೂ ಹೆಚ್ಚು ಬೆಲೆ ಬಾಳುವಂಥ ಸಂಪತ್ತು ಇದೆ ಎಂದು ಹೇಳಲಾಗುತ್ತೆ. ಇನ್ನೊಂದು ಬಿ ರೂಮನ್ನು ಓಪನ್ ಮಾಡಿದರೆ ಅಪಾಯದ ಮುನ್ಸೂಚನೆ, ಗಂಡಾಂತರ ಇದೆ ಎಂದು ಗುರು ಹಿರಿಯರ ಒಪಿನಿಯನ್. ಸೊ ಅದಕ್ಕೋಸ್ಕರ ಓಪನ್ ಮಾಡಿಲ್ಲ. ದಟ್ ಈಸ್ ಆಲ್ಸೋ ವೆರಿ ಗುಡ್. ಇದು ದೇವರ ನಾಡು ಕೇರಳ. ಅವನ ಇಚ್ಛೆ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ದೇವಸ್ಥಾನ ಬಾಗಿಲು ಹಾಕಿದ್ರು, ಹಂಗೆ ಮಾತಾಡ್ತಾ ಕೂತ್ಕೊಂಡ್ವಿ. ಎಲ್ಲರಿಗೂ ಹೊಟ್ಟೆ ಹಸಿ ಸ್ಟಾರ್ಟ್ ಆಯಿತು. ಅದಕ್ಕೆ ಯಾವ ಹೋಟ್ಲಿಗೆ ಹೋಗೋಣ ಅಂತ ಮಾತಾಡ್ಕೊತಿದ್ವು. ಆವಾಗ ನಾನು ತುಂಬ ಅವಾರ್ಡ್ ಗೆದ್ದಂಥ ಮದರ್ ವೆಟ್ಸ್ ಪ್ಲಾಜಾಗೆ ಹೋಗೋಣ ಅಂದೆ. ದೇವಸ್ಥಾನ ಮುಂಭಾಗದಲ್ಲೇ ಪ್ಯಾಲೇಸ್ ಮ್ಯೂಸಿಯಂ ಇದೆ, ಅಲ್ಲಿ ನೋಡ್ಬೋದು. ಸಂಜೆ ದೇವಸ್ಥಾನದಲ್ಲಿ ಸಂಗೀತ ಕಾರ್ಯಕ್ರಮ ಇದೆ ಅನಿಸುತ್ತೆ. ಅದಕ್ಕೆ ಎಲ್ಲ ಕಲಾವಿದರು ರೆಡಿಯಾಗಿ ಹೋಗ್ತಾ ಇದ್ದಾರೆ. ಇವ್ರದೇ ಆದ ಟ್ರೆಡಿಷ್ನಲ್ ಮೂರ್ತಿ ಮಾಡಿದ್ದಾರೆ. ಇವರು ಯುಧಿಷ್ಠಿರ, ಇವರು ಭೀಮ.
ಅರ್ಜುನ. ನಕುಲ. ಇವರು ಸಹದೇವರು. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथम्.